ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವ್ಯಾಪಾರದಲ್ಲಿ ಸಮಸ್ಯೆ, ವ್ಯಾಪಾರ ಆಗ್ತಾ ಇಲ್ಲ, ಹಾಕಿರುವಂಥ ಬಂಡವಾಳ ಮುಳುಗುತ್ತಿದೆ, ಇದೆಲ್ಲ ಓಕೆನಾ? ಆದರೆ ಮುಖ್ಯವಾದಂಥ ವಿಷಯ ಏನು ಅಂದರೆ, ನೀವು ವ್ಯಾಪಾರವನ್ನು ಮಾಡ್ತಾ ಇರುವಂಥ ಅಂಗಡಿ, ಕಂಪನಿ, ಕಚೇರಿ, ಆಫೀಸು ಏನು ಹೆಸರಿಟ್ಟಿದ್ದೀರೋ ಒಟ್ಟಿನಲ್ಲಿ ಅದಕ್ಕೊಂದು ಹೆಸರು ಅನ್ನೋದು ಇರಬೇಕು. ಇದ್ದರೆ ಅಂಥವ್ರು ಈ ಪರಿಹಾರವನ್ನು ಮಾಡಿ ಅದು ಯಾಕೆ ವ್ಯಾಪಾರ ಆಗಲ್ಲ ಅನ್ನೋದನ್ನು ಆಮೇಲೆ ನೋಡೋಣ, ಸರಿನಾ? ಒಂದು ಒಳ್ಳೆಯ ದಿನ ಅಂತ ಹೇಳಿದ್ರೆ ಈ ಶುಕ್ಲ ಪಕ್ಷದಲ್ಲಿ ಬರುವಂಥ ಮೊದಲ ಸೋಮವಾರ, ಬುಧವಾರ, ಗುರುವಾರ, ಶುಕ್ರವಾರ ಇಂಥ ದಿನಗಳಲ್ಲಿ ಈ ಪ್ರಯೋಗವನ್ನು ನೀವು ಪ್ರಾರಂಭ ಮಾಡಬಹುದು. ಸ್ವಲ್ಪ ಸಗಣಿಯನ್ನು ಹರಡ್ಕೊಳ್ಳಿ. ನಾವು ಕೆಳಗಡೆ ನೆಲವನ್ನು ಸಾರಿಸ್ತೀವಿ ಹಳ್ಳಿ ಕಡೆಗೆ, ಆ ರೀತಿ ಸ್ವಲ್ಪವಾದರೂ ನೀವು ಹರಡ್ಕೋಬೇಕಾಗತ್ತೆ. ಹರಡಿ ಆದ ನಂತರ ಅದರಲ್ಲಿ ಕುಂಕುಮದಿಂದ ನೀವು ನಿಮ್ಮ ಉಂಗುರದ ಬೆರಳನ್ನು ಉಪಯೋಗಿಸ್ಕೊಳ್ಳಿ. ಉಂಗುರದ ಬೆರಳು, ಸರಿನಾ? ಕುಂಕುಮದಿಂದ ಉಂಗುರದ ಬೆರಳನ್ನು ಉಪಯೋಗಿಸಿ ತ್ರಿಕೋಣವನ್ನು ಬರೀಬೇಕು. ನೀವು ತ್ರಿಕೋಣವನ್ನು ಬರೀರಿ. ಅದರ ಮಧ್ಯಭಾಗದಲ್ಲಿ ನಿಮ್ಮ ಕಂಪನಿ ಅಥವಾ ನಿಮ್ಮ ಅಂಗಡಿಯ ಹೆಸರನ್ನು ಬರೀಬೇಕು, ಆಯಿತಾ? ಇದಾದ ಮೇಲೆ ಅದರ ಮೇಲೆ ಇನ್ನೂ ಸ್ವಲ್ಪ ಕುಂಕುಮವನ್ನು, ಸಿಂಧೂರವನ್ನು ತಾವು ಹಾಕ್ಬೋದು. ಅದಾದ ಮೇಲೆ ಅದರ ಮೇಲೆ ಒಂದು ರೇಷ್ಮೆ ಬಟ್ಟೆಯನ್ನು ಮುಚ್ಚಬೇಕು. ನೀವು ಕೆಂಪು ಬಟ್ಟೆ ಇದ್ದಷ್ಟು ಬಹಳ ಒಳ್ಳೆಯದು. ಕೆಂಪು ರೇಷ್ಮೆ ಬಟ್ಟೆ ಇದ್ದಷ್ಟು ಬಹಳ ಒಳ್ಳೆಯದು. ಅದನ್ನು ಅದ್ರ ಮೇಲೆ ಮುಚ್ಚಿ, ಅದರ ಮುಂದುಗಡೆ ಆ ಅಂಗಡಿ ಅಥವಾ ಕಚೇರಿ ಅಥವಾ ಆಫೀಸಿನ ಮಾಲೀಕ ಯಾರಿದ್ದಾರೋ ಅವರು ಒಂದು ಕಂಬಳಿ ಆಸನದ ಮೇಲೆ ಕುಳಿತುಕೊಂಡು ಲಕ್ಷ್ಮಿಯ ಧ್ಯಾನ, ಲಕ್ಷ್ಮಿಯ ಮಂತ್ರ ಜಪವನ್ನು ಮಾಡೋದಕ್ಕೆ ಹೇಳಿ. ಒಂದು 108 ಸಲ ಲಕ್ಷ್ಮೀ ಮಂತ್ರ ಜಪ ಮಾಡಿದ್ರೂ ಸಾಕು, ಸರಿನಾ? ತುಂಬ ಸರಳವಾಗಿ ಉಚ್ಚಾರಣೆಗೆ ನಿಮಗೆ ಈಸಿಯಾಗಿರುವಂಥ ಮಂತ್ರ ಜಪವನ್ನು ಕೂಡ ನೀವು ಮಾಡ್ಬೋದು. ಇದನ್ನು ಪ್ರತಿದಿನವೂ ನೀವು ಮಾಡ್ತಾ ಬನ್ನಿ. ಯಾವುದೇ ಕಂಪನಿ ಇರಲಿ, ಏನೇ ಸಮಸ್ಯೆ ಆಗಿರಲಿ, ಕಂಪನಿ ಯಾಕೆ ಓಡಲ್ಲ, ಕಂಪನಿನಲ್ಲಿ ಯಾಕೆ ಲಾಭ ಬರಲ್ಲ, ಯಾಕೆ ನಿಮ್ಮ ಅಂಗಡಿ ಓಡಲ್ಲ, ಯಾಕೆ ನಿಮ್ಗೆ ವ್ಯಾಪಾರ ಆಗಲ್ಲ ಅನ್ನೋದನ್ನು ನಾವು ನೋಡೋಣ. ಖಂಡಿತವಾಗಲೂ ಎಂಥ ಸಮಸ್ಯೆ ಇದ್ರೂ, ಹೇಗೆ ಇದ್ರೂ ಸಹಿತ ನಿಮ್ಮ ವ್ಯಾಪಾರ ಖಂಡಿತವಾಗಲೂ ಓಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಲಾಭ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಕಿರುವಂಥ ಬಂಡವಾಳಕ್ಕೆ ತಕ್ಕಂಥ ಲಾಭವನ್ನು ನೀವು ಗಳಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.